ಇಡೀ ಕನ್ನಡಿಗರ ಪರವಾಗಿ ನಾನು ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಘಟನೆ ಮಾಡಿರುವಂಥ ಎಲ್ಲ, ಅದು ಶಿವಣ್ಣ ಇರ್ಬೋದು, ಉಪೇಂದ್ರ ಇರ್ಬೋದು, ರಾಜು ಶೆಟ್ಟಿ ಇರ್ಬೋದು, ಎಲ್ಲರ ಪಾತ್ರಗಳು ಅದ್ಭುತವಾದಂಥ ಪಾತ್ರ. ಆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಭಾರಿ ಚೆನ್ನಾಗಿ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರ ನಟನೆ ಕನ್ನಡಿಗರಿಗೆ ಆಗುವ ರೀತಿಯಲ್ಲಿ ಅವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ಯಾವುದೇ ಒಂದು ಪಾತ್ರವನ್ನು ಕೊಟ್ಟಾಗ ಅದು ಯಾವುದೇ ಪಾತ್ರ ಆದರೂ ಅದಕ್ಕೆ ಜೀವ ತುಂಬುವ ಕೆಲಸ ಮಾಡಬೇಕು ಅಂತೇಳಿ. ಹಾಗಾಗಿ ಕರ್ನಾಟಕ ಚಕ್ರವರ್ತಿ, ಕರುನಾಡ ಚಕ್ರವರ್ತಿ ಶಿವಣ್ಣ, ಉಪೇಂದ್ರ ಅವರು ಮತ್ತು ರಾಜು ಶೆಟ್ಟಿ ಎಲ್ಲರೂ ಸಹ ಅದ್ಭುತವಾದಂಥ ಘಟನೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗರುಡ ಪುರಾಣವನ್ನು ಒಂದು ಕಥೆಯನ್ನು ಒಪ್ಪಿಕೊಂಡು ಆ ಕಥೆಯನ್ನು ಒಂದು ಸಿನಿಮಾ ಮಾಡುವಂಥ ಎದಿಗಾರಿಕೆ ಇದೆಯಲ್ಲ ನಿರ್ಮಾಪಕರು, ರಮೇಶ್ ರೆಡ್ಡಿಯವರು ಭಾರಿ ಗುಂಡಿಗೆ ಬೇಕು. ಒಂದು ಗರುಡ ಪುರಾಣವನ್ನು ಒಂದು ಸಿನಿಮಾವಾಗಿ ಮಾಡಲಿಕ್ಕೆ ನಿರ್ಮಾಪಕನಿಗೆ ಭಾರಿ ಗುಂಡಿಗೆ ಬೇಕು. ನಾನು ಅನೇಕ ಸಂದರ್ಭದಲ್ಲಿ ರಮೇಶ್ ರೆಡ್ಡಿಯವ್ರ ಜೊತೆಯಲ್ಲಿ ಮಾತಾಡುವಾಗ ಬಹುಶಃ ಈ ಸಿನಿಮಾ ನೋಡಿದಾಗ ಅವರ ವ್ಯಕ್ತಿತ್ವ ಇನ್ನೂ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಹಣ ಇರೋರೆಲ್ಲ ಈ ಥರ ಕಥೆಗಳನ್ನು ತಗೊಂಡು ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇಂಥ ಹೊಸ ಕಥೆಗಳು ಸಿನಿಮಾ ಆಗಿ ಬಂದರೆ ಬಹುಶಃ ಸನಾತನ ಧರ್ಮದ, ಹಿಂದೂ ಧರ್ಮದ ಇತಿಹಾಸ ಈ ನೆಲದ ಪ್ರತಿಯೊಬ್ಬ ಜನರಿಗೂ ಅರ್ಥ ಆಗುತ್ತೆ. ಸನಾತನ ಹಿಂದೂ ಧರ್ಮ ಎಂಥದ್ದು ಅಂತೇಳಿ ಅರ್ಥ ಆಗುತ್ತೆ. ಅದನ್ನು ನಮ್ಮ ರಮೇಶ್ ರೆಡ್ಡಿಯವರು ಭಾರಿ ಎದಿಗಾರಿಕೆಯಿಂದ ಗರುಡ ಪುರಾಣವನ್ನು ತಗೊಂಡು ಕರ್ನಾಟಕದ ಕನ್ನಡದ ಮಕ್ಕಳಿಗೆ ಕೊಟ್ಟಿರೋದಿದೆಯಲ್ಲ, ಅದು ಭಾರಿ ಖುಷಿ. ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡುವ ಮುಖಾಂತರ ಆ ನಿರ್ಮಾಪಕನ್ನ ಗೆಲ್ಲಿಸಿದೆ. ಸಿನಿಮಾ ಗೆದ್ರೆ ಅಂಥ ನಿರ್ಮಾಣ ಸಂಸ್ಥೆಗಳಿಂದ ಮತ್ತೊಂದಷ್ಟು ಅದ್ಭುತವಾದಂಥ ಕನ್ನಡ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರಿಗೆ ಸಿಗ್ತವೆ. ಹಾಗಾಗಿ ಇಡೀ ಕರುನಾಡಿನ ಕನ್ನಡಿಗರು, ಎಲ್ಲ ಕನ್ನಡಿಗರು ಈ ಸಿನಿಮಾ ನೋಡೋ ಮುಖಾಂತರ ಗರುಡ ಪುರಾಣದ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಮುಖಾಂತರ ಹಿಂದೂ ಸನಾತನ ಧರ್ಮ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಚಿತ್ರತಂಡಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ರೆಡ್ಡಿಯವರು ನಿರ್ಮಾಪಕರು, ಅವರಿಗೆ ಇಡೀ ಕನ್ನಡಿಗರ ಪರವಾಗಿ ನಿರ್ದೇಶಕರಿಗೂ ಮತ್ತು ನಿರ್ಮಾಪಕರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗಾಗಿ ಎಲ್ಲ ಕನ್ನಡಿಗರು 45 ಸಿನಿಮಾ 45 ಡೇ ಈ ಸಿನಿಮಾವನ್ನು ಥಿಯೇಟ್ರುಗಳಿಗೆ ಹೋಗಿ ಕನ್ನಡಿಗರು ನೋಡಿ ಈ ಸಿನಿಮಾ ಗೆಲ್ಲಿಸಿರೆ ಆ ನಿರ್ಮಾಣ ಸಂಸ್ಥೆ ಇಂಥ ದೊಡ್ಡ ಕನ್ನಡದಲ್ಲಿ ಸಿನಿಮಾ ಬರೋಕ್ಕೆ ಆಗುತ್ತೆ. ಕನ್ನಡ ಚಿತ್ರರಂಗ ಭಾರತದ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರನ್ನ ಗಳಿಸಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕನ್ನಡಿಗರು ಅವ್ರನ್ನ ಹಾರೈಸಿ ಆಶೀರ್ವದಿಸಿ ಸಿನಿಮಾ ಗೆಲ್ಲಿಸಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ನಮಸ್ತೆ ಕನ್ನಡಿಗರೇ. ಕರ್ನಾಟಕ ರಕ್ಷಣಾ ವೇದಿಕೆಗೆ